ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಓಕೆ ಸರ್ ಇದು ಅಟ್ಯಾಚ್ಮೆಂಟು. ಏನು ಸರ್ ಇದು? ಇದು ಬ್ಯಾಗ್ ಸರ್, ಫುಲ್ ಬ್ಯಾಗ್ ಮಾಡೋಕ್ಕೆ ಸರ್. ಇಲ್ಲಿ ಸ್ಟಾರ್ಟ್ ಮಾಡಿ, ಓಕೆ, ಇಲ್ಲಿ ಸ್ಟಾರ್ಟ್ ಮಾಡಿ ಫುಲ್ ಇಲ್ಲಿ ಕೆಳಗಡೆವರೆಗೆ ಬರೀ. ಓಕೆ ಓಕೆ ನೋಡಿ ಸರ್, ಇದು ಅಟ್ಯಾಚ್ಮೆಂಟ್ ಹೆಂಗ್ ಫಿಕ್ಸ್ ಮಾಡೋದಂದ್ರೆ ಈ ತರ ಇಡ್ರಿ. ಈ ಹೋಲ್ಸ್ ಓಕೆ ಕರೆಕ್ಟಾಗಿ ಇಟ್ಬಿಟ್ಟು 1 2 3 ಲಾಕ್ ಮಾಡಿದ್ರೆ ಸಾಕು. 3 ಲಾಕ್ ಮಾಡಿದ್ರೆ ಸಾಕಲ್ವಾ? ಓಕೆ ಸರ್ ನೋಡ್ರಿ, ಹಾಂ ಈ ತರ ಲಾಕ್ ಮಾಡಿ ಆಯ್ತು. ಆಯ್ತು ಸರ್ ಆನ್ ಮಾಡಿ. ಹಾಂ ಲೈಟ್ ಎಲ್ಲ ವರ್ಕ್ ಆಗುತ್ತೆ ಸರ್. ಹಾಂ ನೋಡಿ, ಲೈಟ್ ಎಲ್ಲ ವರ್ಕ್ ಆಗ್ತಾ ಇರುತ್ತೆ. ಲೈಟ್ ಬರ್ತಾ ಇರುತ್ತಲ್ವಾ? ಇದು ಬೀಟ್ ಆಗ್ತಾ ಇದೆ ಅಲ್ವಾ? ಬೀಟ್ ಆಗ್ತಾ ಇದೆ ನೋಡ್ರಿ ಸರ್. ಇದು ಹೆಂಗ್ ಮಾಡ್ಬೇಕಂದ್ರೆ ಹಿಂಗೆ ಇಟ್ಕೊಳ್ರಿ ಸರ್. ಸರ್ ಇದ್ರ ಐ ಇದೆ, ಲೋ ಇದೆ. ನಿಮ್ಗೆ ಹೆಂಗ್ ಬೇಕಂದ್ರೆ ಮಾಡ್ಬೋದು. ಆ ಥರ ಇಟ್ಕೋಬೋದು. ಲೋ ಇಟ್ಟಿದ್ದೀನಿ, ನಿಮ್ಗೆ ಐ ಬೇಕಾದ್ರೆ ಐ ಇಟ್ಕೋಬೋದು. ಮೀಡಿಯಂ ಇಟ್ಬಿಡಿ ಸರ್. ಮೀಡಿಯಂ ಇಡ್ತೀನಿ. ಮೀಡಿಯಂ ಆಗಿ ನೋಡ್ರಿ ಸರ್, ಫಸ್ಟ್ ಹಿಂಗೆ ಇಟ್ಕೊಳ್ರಿ. ಓಕೆ, ಹಿಂಗೆ ಆಯಿಲ್ ಬೇಕಾದ್ರೆ ಆಯಿಲ್ ಸರ್, ಮೂವ್ ಬೇಕಾದ್ರೆ ಮೂವ್ ಹಚ್ಕೊಳ್ರಿ. ಜಾಸ್ತಿ ಪೇನ್ ಇದ್ರೆ ಹಂಗೆ ಮಾಡ್ಬೋದು ಸರ್. ನೋಡ್ರಿ ಸರ್, ಓಕೆ, ಈ ಥರ ಅಲ್ವಾ? ಈ ಥರ ಮಾಡ್ಬೋದು. ಓಕೆ, ಹಿಂಗೆ ಈ ಥರ ಇಟ್ಕೊಂಡು ಹಿಂಗೂ ಮಾಡ್ಬೋದು ಸರ್. ಸ್ಪೈನಲ್ ಕೋಡ್ಗೆ ಒಳ್ಳೆ ಇದಾಗುತ್ತೆ ಸರ್. ಹೌದು, ಈ ಥರನೂ ಮಾಡ್ಬೋದು. ಹಿಂಗೆ ನೋಡ್ರಿ. ಓಕೆ ಸರ್, ಇದು ಹೆಂಗೆ ಅಂದ್ರೆ ಇದು ನಾವೀಗ ಇವ್ರಿಗೆ ಸಾರಿಗೆ ಮಾಡ್ತಾ ಇದೀನಿ. ಓಕೆ, ನಾವೇನೋ ಮಾಡ್ಕೋಬಹುದು. ನೀವೇ ಮಾಡ್ಕೋಬೋದಾ ಸರ್? ನೋಡ್ರಿ, ನೀವೇ ಮಾಡ್ಕೊಳ್ಳಿ. ನೋಡ್ರಿ, ಓ ಕರೆಕ್ಟ್ ಸರ್. ಇದು ಹಿಂಗೂ ಮಾಡ್ಬೋದು. ಹಿಂಗೆ ಪೂರ್ತಿ ಇದು ಅರ್ಧ ಬಂದಿದೆ. ಹೌದು, ಹಿಂಗೆ ಇಟ್ಕೊಳ್ರಿ. ಕರೆಕ್ಟ್ ಸರ್. ಇದು ಕಂಪ್ಲೀಟ್ ಆಗಿ ಮಾಡ್ಕೋಬೋದಲ್ವಾ? ಹೆಂಗ್ ಬೇಕಾದ್ರೆ ಸರ್ ನಾವ್ ಇಟ್ಕೋಬೇಕು. ಬೇರೊಬ್ಬರು ಮಾಡ್ಬೇಕಂದ್ರೆ ಡಿಪೆಂಡ್ ಏನಿಲ್ಲ ಸರ್. ಓಕೆ, ಹೆಂಗ್ ಬೇಕಾದ್ರೆ ಮಾಡ್ಕೋಬಹುದು ಸರ್. ಕರೆಕ್ಟ್. ಈ ತರ ಮಾಡ್ಬಿಟ್ಟು ನೋಡ್ರಿ, ಈಗ ಮಾಡಕ್ಕೆ ಸ್ವಲ್ಪ ಕಷ್ಟ ಇದ್ರೆ ಆಫ್ ಮಾಡ್ರಿ. ನೋಡ್ರಿ, ಓಕೆ, ಬೇರೆ ಬೇರೆ ತರ ಪೊಸಿಷನ್ ಮಾಡ್ಕೋಬಹುದು. ನಮ್ಗೆ ಪೊಸಿಷನ್ ಹೆಂಗ್ ಬೇಕಾ ಹಂಗ್ ಮಾಡ್ಕೋಬಹುದು ಸರ್. ನಾವೇ ಮಾಡ್ಕೋಬಹುದು. ಓಕೆ, ಇಲ್ಲ ಬೇರೊಬ್ರು ಮಾಡಿದ್ರೇನು ತುಂಬಾ ಮಾಡಿ ಸರ್. ಇವರಿಗೆ ಮಾಡ್ಬಿಡಿ ಸರ್. ನೋಡ್ರಿ ಸರ್. ಓಕೆ ಅಂಕಲ್, ಹೇಗಿದೆ? ನೋಡ್ರಿ ಸರ್, ಚೆನ್ನಾಗಿ ಫೀಲಿಂಗ್ ಆಗುತ್ತಾ ಸರ್? ನಾವು ಈಗ ನಾರ್ಮಲ್ ಆಗಿ ಮಾಡ್ತಾ ಇದೀವಿ. ಓಕೆ, ನಿಮ್ಗೆ ಬೇಕಾದ್ರೆ ಆಯಿಲ್ ಬೇಕಾದ್ರೆ ಜಂಡು ಬಾಂಬ್ ಆಯಿಲ್ ಬೇಕಾದ್ರೆ ಹಚ್ಬಿಟ್ಟು ಮಾಡ್ಬೋದು. ಓಕೆ, ನೋಡ್ರಿ ಹೆಂಗ್ ಮಾಡ್ಬಿಟ್ಟು ಹಾಂ ಹಿಂಗ್ ಮಾಡ್ಬೋದು ಸರ್. ಓಕೆ ಓಕೆ. ಇನ್ನೊಂದು ಏನಂದ್ರೆ ಇದು ಕೈಗೇನು ಮಾಡ್ಬೋದು ಸರ್. ಕೈಗೂ ಮಾಡ್ಬೋದಾ? ನೋಡ್ರಿ ಸರ್, ಕೈ ನೋವಿದೆ, ತುಂಬಾ ಏಜ್ ಆಗಿರೋರಿಗೆ ಏನಾದ್ರೂ ಒಂದು ಮಸಾಜ್ ಬೇಕೇ ಬೇಕು ಸರ್. ಸ್ವಲ್ಪ ಪೇಯ್ನ್ ಇರುತ್ತೆ ಸರ್. ಲೈಟ್ ಆಗಿ ಪೇಯ್ನ್ ಇರೋರಿಗೆ ಈ ತರ ಲೈಟ್ ಆಗಿ ಮಾಡಿದ್ರೆ ಸಾಕು ಸರ್. ಇಲ್ಲಿಂದ ಪೂರ್ತಿ ಸ್ಟಾರ್ಟ್ ಮಾಡಿ ಹಂಗೆ ಬರ್ಬೋದು ಸರ್. ಓಕೆ 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 ಓಕೆ. ಇದು ಹಿಂಗೆ ಸೇಮ್ ಹಿಂಗೆ ಸರ್, ಹಂಗೆ ಬರ್ತೀವಿ ನೋಡ್ರಿ ಸರ್. ಒಳ್ಳೆ ಫೀಲ್ ಇರುತ್ತಾ ಸರ್? ಇದು ಹೆಂಗಿದೆ ಸರ್? ನನ್ನ ಕೈಗೆ ಮಾಡಿ ಸರ್. ಇಲ್ಲಿ ನಾನು ಹಂಗೆ ಶೂಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ರಿ ಸರ್, ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡೋಣ. ಓ ವೀಕ್ಷಕರೇ ನೋಡ್ಬೋದು, ವಾ ಸಕ್ಕತ್ತಾಗಿದೆ ಸರ್. ಇದು ಲೈಟ್ ಆಗಿ ಮಾಡಿದ್ರೇನೆ ಸಾಕು ಸರ್. ಚೆನ್ನಾಗಿರುತ್ತೆ, ನಿಜವಾಗ್ಲೂ ಸಕ್ಕತ್ತಾಗಿದೆ ಇದು ಸರ್. ಈಗ ಇದು ಮಾಡಿದ್ದೀವಿ. ಹೌದು, ಹಿಂಗೆ 2 3 ಸುಮ್ಮನೆ ಅಷ್ಟೇ ಅಲ್ವಾ? ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಲಾಕ್. ಓಕೆ 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 ಸರ್. ಇದು ಹೆಂಗೆ ಅಂದ್ರೆ ಇಲ್ಲಿ ಪಾದಕ್ಕೆ ಮಾಡ್ಬೋದು, ಇಲ್ಲಾಂದ್ರೆ ಈ ತರ ಸರ್ ಇಮ್ಡಿ ಅಲ್ವಾ? ನೋಡ್ರಿ, 1 2 3 ಸುಮ್ಮನೆ ಒಂದು ಲಾಕ್ ತರ. ಓಕೆ ಓಕೆ ಓಕೆ. ನೋಡ್ರಿ ಸರ್, ಬೇಕಂದ್ರೆ ಸೋಫಾನಲ್ಲಿ ಇಟ್ಕೋಬಹುದು. ಓಕೆ, ಟೀಪಾ ಇಟ್ಕೊಂಡು ಹೆಂಗ್ ಬೇಕಾದ್ರೆ ಮಾಡ್ಬೋದು. ನೋಡ್ರಿ ಸರ್, ಇಲ್ಲಿ ಕೆಳಗಡೆ ಸರ್ ಮೀನ್ ಕಂಡ ಅಂತ ಹೇಳ್ತಾರೆ ವೀಕ್ಷಕರೇ. ಮೀನ್ ಕಂಡ ಅಂತ ಹೇಳ್ತಾರೆ. ಮೀನ್ ಕಂಡ ಎಲ್ಲಿ ಬೇಕಾದ್ರೆ ಇಲ್ಲಿ ಮಾಡ್ಬೋದು ಸರ್. ಓಕೆ, ಈಗ ತುಂಬಾ ಸ್ಟ್ಯಾಂಡಿಂಗ್ ಸರ್. ಹೌದೌದು, ನಿಲ್ತಾ ಇದಾರೆ. ತುಂಬಾ ಏನಂದ್ರೆ ಸಿಟಿಂಗ್ ಮಾಡೋರ್ಗೆ ಇಲ್ಲಿ ತರ ಬ್ಲಡ್ ಸರ್ಕ್ಯುಲೇಷನ್ ಸಿಗಲ್ಲ, ಅದಕ್ಕೆ ಈ ತರ ಮಾಡ್ಬೋದು. ನೋಡ್ರಿ, ಇಲ್ಲಿಗೆ ಪಾದಾಗೆಲ್ಲ ಮಾಡ್ಬೋದು. ಇಮಿಡಿ ಅಂತಾರಲ್ವಾ? ಇಮ್ಡಿ ನೋವಿರುತ್ತೆ. ಸೌಂಡ್ ಬರ್ತಾ ಇದೆ ನೋಡ್ರಿ ಸರ್. ಬರ್ತಾ ಇದೆ. ನಾರ್ಮಲ್ ಆಗಿ ಇದಾಗ್ತಾ ಇದೆ. ಅದನ್ನು ತೋರಿಸ್ತೀವಿ ಸರ್. ಆ ಕಾಲ್ನು ಮಾಡ್ಬಿಡೋಣ. ಹಿಂಗೆ ಲೈಟ್ ಆಗಿ ಸರ್. ಈ ತರ ಕರೆಕ್ಟ್. ನೋಡ್ರಿ ಸರ್, ತುಂಬಾ ಪೇನ್ ಬರುತ್ತೆ ಸರ್. ಇಲ್ಲಿ ಲೇಡೀಸ್ ಅವರೆಲ್ಲ ಕಿಚನ್ ಅಲ್ಲಿ ಹೇಳ್ಕೊಂಡು ತುಂಬಾ ಮಾಡ್ತಾರೆ. ಲೇಡೀಸ್ ಎಲ್ಲ ಕಿಚನ್ ಅಲ್ಲಿ ಆ ತರ ಮಾಡಿದ್ರೆ. ಈಗ ಇದು ಸಾರಿಗೆ ಮಾಡಿದೀವಿ ಸರ್. ಹೌದು, ನಾವ್ ಹೆಂಗ್ ಮಾಡೋದಂದ್ರೆ, ಯಾಕಂದ್ರೆ ಒಬ್ರೆ ಮಾಡಿದ್ರೆ ಹೌದು ಕೂತ್ಕೊಂಡು ಹೆಂಗ್ ಬೇಕಾದ್ರೆ ನೋಡ್ರಿ, ನಾವೇ ಸ್ಟಾರ್ಟ್ ಮಾಡಿ ನಿಧಾನಕ್ಕೆ ಮಾಡಿದ್ರೆ ಬೀಟಿಂಗ್ ತರನೇ ಬರುತ್ತೆ. ನೋಡ್ರಿ ಸರ್, ಇಮ್ಡಿಗೂ ಹಾಕ್ಬೋದು. ಕೂತ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಸ್ಟ್ಯಾಂಡಿಂಗ್ನಲ್ಲಿ ಹೆಂಗೆ ಬೇಕಾದ್ರೆ ಮಾಡ್ಬೋದು ಸರ್. ಸಕರಾಗಿದೆ ಸರ್. ಇದಾಯ್ತಲ್ವ ಸರ್? ಪೂರ್ತಿ 2 ಕಾಲ್ಗೆ ಮಾಡ್ಕೋಬೋದು. ಹಾಂ,
ನಾವೇ ಮಾಡ್ಕೋಬೋದು. ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಕರೆಕ್ಟ್ ಸರ್, ಅದು ಹೆಂಗ್ ಬೇಕಾದ್ರೆ. ಚೆನ್ನಾಗಿದೆ. ಇದು ಎರಡನ್ನೂ ಯೂಸ್ ಮಾಡ್ಬೋದು ಸರ್. ಎರಡು ಯೂಸ್ ಮಾಡ್ಬೋದಾ? ಇದನ್ನು ಯೂಸ್ ಮಾಡ್ಬೋದು, ಇದನ್ನು ಯೂಸ್ ಮಾಡ್ಬೋದು. ಓಕೆ, ಎರಡು ಒಂದೇ ಅಂದ್ರೆ ಇದು ಇಮ್ಡಿಗೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಬರುತ್ತೆ. ಇಮ್ಡಿಗೆ ಮೇನ್ ಸರ್ ಇದು. ಓಕೆ ಆಫ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಫಿಟ್ಟಿಂಗ್ ಹೋಗ್ಬಿಡೋಣ. ಹೌದು ಸರ್, ಮೇನ್ ಸರ್ ಅದು. ಏನು ಸರ್ ಇದು? ಮೇನ್ ಇಲ್ಲಿ ಸ್ಪೈನಲ್ ಗೋಡ್ಗೆ ಮೇನ್ ಆಗಿ ನೋಡ್ರಿ. ಸೇಮ್ ಆನ್ ಮಾಡಿಬಿಟ್ಟು ಓಕೆ ಸರ್ ಈ ಕಡೆ ಬಂದ್ಬಿಟ್ರಿ. ಸರಿ ಸರ್, ಸರಿ ಮೇಲೆ ಇಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ. ನೋಡ್ರಿ ಇಲ್ಲಿ ತುಂಬಾ ಫೋನ್ ನೋಡ್ತಾ ಇದ್ದಾರೆ ಸರ್, ಒಬ್ರೊಬ್ರಿಗೆ ಲ್ಯಾಪ್ಟಾಪ್ ನೋಡ್ತಾರೆ, ಪೇನ್ ಬರುತ್ತೆ, ಹಿಂಗೆ ನೋಡ್ತಾ ಇದ್ದಾರೆ. ಅವ್ರಿಗೆಲ್ಲ ಲೈಟ್ ಆಗಿ ಮಾಡಿದ್ರೆ ಆಯಿಲ್ ಬೇಕಾದ್ರೆ ಆಯಿಲ್, ಇಲ್ಲಾಂದ್ರೆ ಜಂಡು ಬಾಂಬ್ ಹಚ್ಬಿಟ್ರಿ ಸರ್, ತುಂಬಾ ಒಳ್ಳೇದಾಗುತ್ತೆ. ನೋಡ್ರಿ ಸರ್, ಲೈಟ್ ಆಗಿ ಹಿಂಗೆ ರೊಟೇಟ್ ತರ. ಇದನ್ನು ನಾವು ಸಪ್ರೇಟ್ ಮಾಡ್ಬೋದು ಸರ್. ಹೌದಾ? ನೋಡ್ರಿ ನಾವು ಮಾಡ್ಕೋಬಹುದು. ಡಿಪೆಂಡ್ ಏನಿಲ್ಲ ಸರ್, ಬೇರೊಬ್ರು ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮಜಾ ಇರುತ್ತೆ ಸರ್, ಚೆನ್ನಾಗಿರುತ್ತೆ. ಇಲ್ಲ ನಾವು ಒಳ್ಳೆ ಇದು ಬರುತ್ತೆ ಸರ್, ಅದು ಕರೆಕ್ಟ್ ಕರೆಕ್ಟ್. ನೋಡ್ರಿ ಸರ್, ಆಗಲ್ಲ ಹೆಂಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆಯಾ? ಚೆನ್ನಾಗಿದೆಯಾ? ಹೆಂಗಿದೆ ಸರ್? ಯಾಕೆಂದ್ರೆ ಇದು ನಾರ್ಮಲ್ ಆಗಿ ಪ್ರೆಸ್ ಮಾಡಕ್ಕಾದ್ರೆ ಇದು ಬೀಟಿಂಗ್ ಮಾಡೋದು. ಹೌದೌದು. ಈಗ ನಾವು ಒಂದ್ಸತಿ ಮಾಡಿ ತೋರಿಸ್ಬಿಡ್ಲ ಸರ್? ಹಾಂ, ಮಾಡಿ ಮಾಡಿ ಮಾಡಿ. ನೋಡ್ರಿ ಸರ್, ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ, ಇಲ್ಲಿಂದ. ಹಾಂ, ಓಕೆ ಓಕೆ ಓಕೆ, ಅಷ್ಟು ಬೇರೆ ಬಂದಿದ್ದೀನಿ. ಆಮೇಲೆ ಈ ಥರ ಸರ್ ಒಬ್ಬರೇ ಮಾಡ್ಕೋಬೋದು ಸರ್. ಓಕೆ ಓಕೆ ಓಕೆ, ಗೊತ್ತಾಯ್ತು. ಯಾರನ್ನು ಬೇಡಬೇಕಂದ್ರೆ ಏನು ಅವಶ್ಯಕತೆ ಇಲ್ಲ, ನಾವು ಇದಾಯ್ತು ಸರ್. ಆಯಿತು, ಓಕೆ. ನೆಕ್ಸ್ಟು ಸರ್ ಇದು ಓಕೆ, ಸಿಲ್ವರ್ ಥರ ಇದೆ ಅಲ್ವಾ? ಹೌದು ಸರ್, ಇದು ಅಕ್ಯುಪ್ರೆಷರ್ ಸರ್. ಅದು ಆಕ್ಯುಪ್ರೆಷರ್ ಇದು? ಹೌದು ಸರ್, ನಾವು ಮ್ಯಾಟ್ ಎಲ್ಲ ಮಾಡ್ತೀವಿ. ಹೌದು. ಇಲ್ಲಾಂದ್ರೆ ಈಗ ಏನಂದ್ರೆ ಚಪ್ಪಲಿ ಹಾಕ್ಬಾರ್ದು ಅಂದ್ರೆ ಚಪ್ಪಲಿನೂ ಬರುತ್ತೆ ಸರ್, ಅಕ್ಯುಪ್ರೆಷರ್ ತರ. ಹೌದು ಹೌದು. ಆ ತರ ಹೆಂಗಂದ್ರೆ ಇದು ಓನ್ಲಿ ಪಾದಕ್ಕೆ ಮಾತ್ರ ಹಾಕಬಹುದು. ಓಕೆ. ಈಗ ಬ್ಲಡ್ ಸರ್ಕ್ಯುಲೇಷನ್ಗೆ ಅಕ್ಯುಪ್ರೆಷರ್ ಅಂದ್ರೆ ಎಲ್ಲ ಪೂರ್ತಿ ಹಂಗ್ ಬಿಡುತ್ತೆ. ಇದು ಓನ್ಲಿ ಪಾದಕ್ಕೆ ಮಾತ್ರನಾ? ಹೌದು ಸರ್, ನೋಡ್ರಿ ಈ ಸಿಲ್ವರ್ ಕಲರ್ ಇರೋದು. ಓಕೆ, ಒಂದೇ ನಿಮಿಷ ಹಾಕೊಳ್ರಿ, ಅದು ಬೆಸ್ಟ್. ನೋಡ್ರಿ ಸರ್, ಇಲ್ಲಿ ನಾವು ಇಷ್ಟು ಬರೀ ಮಾಡಿದೀವಿ ಸರ್ ಅದು. ಓಕೆ. ಆ ಮಸಾಜರ್ನಲ್ಲಿ ಈ ಪಾದಕ್ಕೆ ಮಾಡಕ್ಕೆ ನೋಡ್ರಿ, ಪಾದ ಮಾಡಕ್ಕೆ ಅಲ್ವಾ ಇದು? ಓ, ಈ ಥರ ಲೈಟ್ ಆಗಿ ಮಾಡ್ರಿ ಸರ್. ಚೆನ್ನಾಗಿದೆ ಅಂಕಲ್ ಇದು. ಸರ್ ಬ್ಲಡ್ ಸರ್ಕ್ಯುಲೇಷನ್ ಸಿಕ್ಕುತ್ತೆ ಸರ್, ಮೈಂಡ್ ರಿಲ್ಯಾಕ್ಸ್ ಸಿಕ್ಕುತ್ತೆ. ಯಾಕಂದ್ರೆ ಮೇಯ್ನ್ ಅಂದ್ರೆ ಅಕ್ಯುಪ್ರೆಷರು ಪೂರ್ತಿ ಇಲ್ಲಿಂದನೇ ಎಲ್ಲ ಆಗುತ್ತೆ ಸರ್. ಬ್ಲಡ್ ಸರ್ಕ್ಯುಲೇಷನ್, ಮೈಂಡ್ ರಿಲ್ಯಾಕ್ಸೇಷನ್, ಆಮೇಲೆ ಹಾರ್ಟ್ ಬೀಟ್ ಎಲ್ಲ ಇದರಲ್ಲಿಂದನೇ ಬರುತ್ತಲ್ವ ಸರ್. ನೋಡಿರಿ ಸರ್, ಇದು ಹಿಂಗೆ ಸರ್, ಎರಡು ಕಾಲಿಗೆ ಮಾಡ್ಬೋದು ಸರ್. ಓಕೆ ಓಕೆ ಓಕೆ, ಹಂಗೆ ಕೂತ್ಕೊಳ್ರಿ ಸರ್, ಅದೇ ಮಾಡಿರಿ. ನೋಡಿರಿ ಸರ್, ಎಸ್, ಈ ಕಡೆಯಿಂದ ತೋರಿಸೋಣ. ನಿಧಾನಕ್ಕೆ ಮಾಡ್ತೀವಿ. ಅಂಕಲ್ ಯಾರೋ ಒತ್ತದಂಗೆ ಆಗುತ್ತಾ? ಇದನ್ನು ನಾವೇ ಮಾಡ್ಕೋಬೋದು ಸರ್, ಫೀಲ್ ಚೆನ್ನಾಗಾಗುತ್ತೆ ಸರ್. ನೋಡ್ರಿ, ನಾವೇ ಮಾಡ್ಕೋಬೋದು ಅಲ್ವಾ? ಹೌದು ಸರ್, ನಾವೇ ನಿಧಾನಕ್ಕೆ ಆರಾಮಾಗಿ ಮಾಡ್ಬೋದು. ಕರೆಕ್ಟ್ ಸರ್, ನಾವೇ ಮಾಡ್ಬೋದು. ಓಕೆ ಸರ್. ನೆಕ್ಸ್ಟು ಈಗ ನೋಡ್ರಿ ಸರ್. ಹಾಂ, ನೆಕ್ಸ್ಟ್ ಇದು ಗೋಲ್ಡಾ ಸರ್? ಇದು ಗೋಲ್ಡ್ ಹಾಕೋಣ ಸರ್. ಯಾವ್ದು ಸರ್? ಇದೆಲ್ಲಿಗೆ ಸರ್? ಗೋಲ್ಡ್ ಅಂದ್ರೆ ಓನ್ಲಿ ಕೈಗೆ ಹಾಕೋದು. ನೋಡ್ರಿ, ಹಾಂ, ಇದಕ್ಕಂದ್ರೆ ಇದು ಸ್ವಲ್ಪ ಚಿಕ್ಕದಿರುತ್ತೆ. ಇದು ಚಿಕ್ಕದು ಬರುತ್ತಲ್ವ ಇದು? ಓಕೆ ಓಕೆ, ಕೈಗೆ ಹಾಕೋದು. ಕೈಗೆ ಹಾಕೋಕೆ ಮಾಡಿ ಸರ್ಗೆ ಮಾಡಿ ಅಂಕಲ್ಗೆ. ಇದು ಬ್ಲಡ್ ಸರ್ಕ್ಯುಲೇಷನ್, ಮೈಂಡ್ ರಿಲ್ಯಾಕ್ಸ್ ಸರ್. ಕರೆಕ್ಟ್. ನೋಡ್ರಿ ಸರ್, ಆರಾಮಾಗಿ ಪೂರ್ತಿ ಬೆರಳಿಗೆ ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ಎರಡು ಪಾದಕ್ಕೆ ಮಾಡ್ಬೋದು. ಲೈಟಾಗಿ ಪ್ರೆಸ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇನ್ನೂ ಸ್ವಲ್ಪ ಜಾಸ್ತಿ ಚೆನ್ನಾಗಾಗುತ್ತೆ. ಓಕೆ ಓಕೆ, ನೋಡ್ರಿ ಸರ್, ಅಂಗೈಗಲ್ಲಿ ಒಳ್ಳೆ ಇದು ಮಾಡ್ಬೋದು ಇದು. ನೋಡ್ರಿ ಸರ್, ಓಕೆ, ಸೂಪರ್ ಸರ್, ಚೆನ್ನಾಗಿದೆ ಅಲ್ಲ? ನಿಮ್ಗೆ ಬೇಕಾದ್ರೆ ನಾವು ಸರ್ ಹೆಂಗ್ ಮಾಡ್ತಾರೆ ನೋಡ್ರಿ, ಕೈ ಹೆಂಗ್ ಮಾಡ್ತಾರೆ. ಸರ್ಕ್ಯುಲೇಷನ್ ಸರ್, ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಲ್ವಾ ಸರ್? ಹೌದು, ರೆಡ್ಡಿಶ್ ಆಗಿದೆ ನೋಡ್ರಿ, ಲೈಟ್ ಆಗಿ. ಕರೆಕ್ಟ್ ಕರೆಕ್ಟ್, ಬ್ಲಡ್ ರೊಟೇಟ್ ನಲ್ಲಿ ರೊಟೇಷನ್ ಚೆನ್ನಾಗಿ ಮಾಡ್ಕೋಬಹುದು ಸರ್. ಇದು ಯಾರು ಬೇಕಾದ್ರೆ ಮಾಡ್ಬೋದು ಸರ್. ನನ್ನ ಕೈಗೆ ಮಾಡಿ ಸರ್, ನಮ್ಮ ವೀಕ್ಷಕರು ತೋರಿಸ್ಬಿಡೋಣ. ಸರ್ ಡಿಫ್ರೆಂಟ್ ಆಗಿದೆ ಸರ್ ಇದು. ಹೌದು ಸರ್.